ಮೊದಲ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಮತ್ತು ಹಿಂದಿ, ತಮಿಳು. ಸರಿಯಾದ ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ. ಎರಡನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಸಂವಿಧಾನ ಯಾವ ದೇಶವಾಗಿದೆ? ಅಮೆರಿಕ, ಭಾರತ, ಚೀನಾ, ರಷ್ಯಾ. ಸರಿಯಾದ ಉತ್ತರ ಭಾರತ. ಮೂರನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? 15 ಆಗಸ್ಟ್, 26 ಜನವರಿ, 2 ಅಕ್ಟೋಬರ್, 26 ನವೆಂಬರ್. ಸರಿಯಾದ ಉತ್ತರ 26 ನವೆಂಬರ್. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಬರೆದವರು ಯಾರು? ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಐದನೇ ಪ್ರಶ್ನೆ, ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿದೆ? ಜನವರಿ 26, 1947, ಆಗಸ್ಟ್ 15, 1947, ನವೆಂಬರ್ 26, 1947, ಜನವರಿ 26, 1950. ಜನವರಿ 26, 1950. ಆರನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ತಯಾರಿಸಲು ಎಷ್ಟು ಸಮಯ ಬೇಕಾಯಿತು? 2 ವರ್ಷ 10 ತಿಂಗಳು 5 ದಿನ, 3 ವರ್ಷ 2 ತಿಂಗಳು, 1 ವರ್ಷ 11 ತಿಂಗಳು 20 ದಿನ, 2 ವರ್ಷ 11 ತಿಂಗಳು 18 ದಿನ. ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನ. ಏಳನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಕರಡು ಸಮಿತಿ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಎಂಟನೇ ಪ್ರಶ್ನೆ, ಭಾರತದ ಸಂವಿಧಾನ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಹಾಕುತ್ತದೆ? 19ನೇ ವಿಧಿ, 17ನೇ ವಿಧಿ, 20ನೇ ವಿಧಿ, ಯಾವುದೂ ಇಲ್ಲ. ಸರಿಯಾದ ಉತ್ತರ 17ನೇ ವಿಧಿ. 9ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ರಚನಾ ಸಭೆಯ ಅಧ್ಯಕ್ಷರು ಯಾರು? ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. 10ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಕಲಂಗಳಿವೆ? 470, 395, 448, 450. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.